Hello everyone, welcome back to my YouTube channel and another new vlog. ಸೊ ಈ ವ್ಲಾಗಲ್ಲಿ ಏನಪ್ಪ ಮಾಡ್ತಾ ಇದ್ದೀನಿ ಅಂತ ಅಂದರೆ ಕುಚ್ಚು ಹೇಗೆ ಹಾಕೋದು ಮನೇಲಿ ಈಸಿಯಾಗಿ ಅಂತ. ಸೊ ನಾನು ತೊಗೊಂಡಿರೋ ಸೀರೆ ಬಂದು ಈ ರೀತಿ ಅಂದರೆ ನೇವಿ ಬ್ಲೂ ಮತ್ತು ಪಿಂಕ್ ಶೇಡ್ ಬಾರ್ಡರ್ ಇದೆ. ಸೊ ಅದಕ್ಕೆ ನಾನು ಯಾವ್ಯಾವ ಕಲರ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಬಾರ್ಡರ್ ಮ್ಯಾಚಿಂಗ್ ಪಿಂಕ್ ಕಲರ್ ಆ್ಯಂಡ್ ಸ್ಯಾರಿ ಮ್ಯಾಚಿಂಗ್ ಬ್ಲೂ ಕಲರ್, ನೇವಿ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಹಾಗೆ ಸೂಜಿಗಳು ಬೇಕು, ಅದು ಸ್ವಲ್ಪ ಹೋಲ್ಸ್ ಎಲ್ಲ ದೊಡ್ಡದಿರಬೇಕು. ಸೊ ಇದೆಲ್ಲ ನೀವಿದ್ದರೆ ಇಷ್ಟಿದ್ರೆ ಮಾತ್ರ ಇಂಗ್ರೀಡಿಯೆಂಟ್ಸ್ ನಿಮಗೆ ಆರಾಮಾಗಿ ಈಸಿಯಾಗಿ ಮನೆಗೆ ಕುಚ್ಚು ಹಾಕೋಬೋದು. ಹೊರಗಡೆ ನೀವು 350 400 ಆ ರೀತಿ ಕೊಡೋ ಬದಲು ಮನೆಯಲ್ಲೇ ಆರಾಮಾಗಿ 100 ಒಳಗಡೆ ಮುಗ್ದೋಗುತ್ತೆ. ಸೊ ಬಟ್ಟೆಗೆ ಹಚ್ತೀವಲ್ಲ, ಸೊ ಆ ಗಮ್ ಬೇಕು. ಆ್ಯಂಡ್ ಕಾಪರಿನ ತೊಗೊಂಡಿದ್ದೀನಿ ನಾನಿಲ್ಲಿ, ಕಾಪರ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಟೈ ಮಾಡೋದಕ್ಕೆ ಕುಚ್ಚನ್ನ. ಸೊ ಅದನ್ನು ಪೋಣಿಸೋದಕ್ಕೆ ಅಂತ ಸೂಜಿನೂ ತೊಗೊಂಡಿದ್ದೀನಿ. ನಾರ್ಮಲ್ ಸೂಜಿ ತೊಗೋಬೇಕು. ಸೊ ಫಸ್ಟ್ ನಮಗೆ ಒಂದು ಕಾರ್ಡ್ಬೋರ್ಡ್ ಬೇಕು, ಬಿಕಾಸ್ ನಾವು ಥ್ರೆಡ್ನ ರೋಲ್ ಅಪ್ ಮಾಡ್ಕೋಬೇಕು. ಅಂದರೆ ನಮಗೆ 40 ಎಳೆ ಆಗಿರ್ಬೋದು, 60 ಎಳೆ ಆಗಿರ್ಬೋದು, ಈ ರೀತಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕಾರ್ಡ್ಬೋರ್ಡಿಂದ ಸಹಾಯದಿಂದ ನಾವು ಇದನ್ನು ಆರಾಮ್ಸೆ ಮಾಡ್ಕೋಬೋದು. ಸೊ ನಾನಿಲ್ಲಿ 60 ತೊಗೊಂಡಿದ್ದೀನಿ, 40 ತೊಗೊಂಡಿಲ್ಲ. ಸೊ ಕುಚ್ಚಿಗೆ ಸ್ವಲ್ಪ ದಪ್ಪ ಇತ್ತು ಅಂದರೆ ಎಳೆಗಳು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಗೊತ್ತಾಗುತ್ತೆ ಮುಂದೆ ಹೇಗೆ ಕಾಣುತ್ತೆ ಅಂತ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಹಾಕೋ ವಿಡಿಯೋ ಫಸ್ಟ್ ನೀವು ನೋಡ್ಬೋದು. ಸೊ ಇಲ್ಲಿ ನಾನೇನು ಕಟ್ ಮಾಡ್ಕೊಳ್ಳಲ್ಲ, ಅದಕ್ಕೆ ಬಟ್ಟೆ ಗಮನ ಹಾಕಬೇಕು, ಸೊ ದಟ್ ಅದು ಬಿಟ್ಕೊಳ್ಳೋದಿಲ್ಲ ಎಳೆಗಳು. ಸೊ ನೀಟಾಗಿ ಇರುತ್ತೆ. ಹಾಗೇ ಎಲ್ಲೂ ಅಂದರೆ ಈ ಥ್ರೆಡ್ ಏನಿರುತ್ತಲ್ಲ ಸಿಲ್ಕ್ ಥ್ರೆಡ್ ಆಗಿರುತ್ತೆ. ಸೊ ಸ್ವಲ್ಪ ನಾವು ಆಚೆ ಈಚೆ ಮಾಡಿದ್ವಿ ಅಂದರೆ ಪೂರ ಗಂಟಾಗುತ್ತೆ. ಹಾಗೂ ಅದು ಥ್ರೆಡ್ ಎಳೆಗಳು ಏನು ಪೋಣಿಸಿರ್ತೀವಲ್ಲ, ಸೊ ಅದು ಬಿಚ್ಕೊತಾ ಬರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊಂಡು ಮತ್ತು ಪಿಂಕ್ ಕಲರ್ ಬೇಕಾಗುತ್ತಲ್ಲ, ಸೊ ಅದನ್ನು ಎಲ್ಲದನ್ನು ಒಂದು ಸೀರೆಗೆ ಅಟ್ಲೀಸ್ಟ್ 6 ಎಳೆಗಳಾದರೂ ಬೇಕಾಗುತ್ತೆ. ಈ ರೀತಿ 60 ಬಂಚಸ್ಸಿಂದು ಅದನ್ನೆಲ್ಲ ಮಾಡಿಟ್ಕೊಂಡ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಬೇಗನೆ ವಿತಿನ್ 1 ಅವರಲ್ಲೇ ಈ ಸಿಂಪಲ್ ಆಗಿರೋ ಕುಚ್ಚನ್ನ ಮಾಡಿ ಮುಗಿಸ್ಬೋದು. ಸೊ ಸ್ಯಾರಿ ಬಾರ್ಡರ್ ಸ್ಯಾರಿ ಲಾಸ್ಟ್ ಸೆರ್ಗೆ ಏನಿರುತ್ತಲ್ಲ, ಸೊ ಅದನ್ನು ಮೇಲ್ಮುಖ ಮಾಡಿಟ್ಕೋಬೇಕು. ಅಂದರೆ ಸೀದಾ ಇಟ್ಕೋಬೇಕು, ಉಲ್ಟಾ ಇಟ್ಕೋಬಾರ್ದು. ಈ ರೀತಿ ಫಸ್ಟ್ ಎಡ್ಜಿಗೆ ಏನು ಕಾಣಿಸ್ತಿದೆನಲ್ಲ, ಆ ಎಡ್ಜಿಗೆ ನಾವು ಫಸ್ಟ್ ಕುಚ್ಚನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ತೀರಾ ಎಡ್ಜಿಗೆ ಹೋಗಬಾರ್ದು, ಬಿಕಾಸ್ ಅದು ಕ್ರಾಸ್ ಆಗುತ್ತೆ ಕುಚ್ಚು. ಅದಕ್ಕೆ ಸ್ವಲ್ಪ ಎಡ್ಜ್ ಬಿಟ್ಟು ಸ್ವಲ್ಪ ಒಳಗಡೆ ತಗೋಬೇಕು. ಈ ರೀತಿ ಕೆಳಗಿಂದ ಮೇಲೆ ದಾರನ ಪೋಣಿಸ್ಕೋಬೇಕು. ತೊಗೊಂಡಿದ್ದ ದಾರನ ಈ ರೀತಿ ನೀಟಾಗಿ ಎಲ್ಲೂ ಕೂಡ ಮೇಲೆ ಕೆಳಗೆ ಆಗಿರಬಾರ್ದು. ಥ್ರೆಡ್ಡು ಈಕ್ವಲಾಗಿ ಬರಬೇಕು, ಕೆಳಗೂ ಕೂಡ ಮತ್ತು ಮೇಲೂ ಕೂಡ. ಸೊ ಮೇಲೆ ಥ್ರೆಡ್ ಏನಾಗಿಬಿಡುತ್ತೆ, ಲಾಸ್ಟ್ ಬಂಚಸ್ ಇರುತ್ತಲ್ಲ, ಸೊ ಅದು ಮೇಲ್ಮೇಲೆ ಬಂದುಬಿಡುತ್ತೆ. ತೀರಾ ಫೋರ್ಸಾಗೂ ಎಳೆಯೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ಲೂಸಾಗಿ ಹಿಡ್ಕೊಂಡು ಇದನ್ನು ಪೋಣಿಸ್ಕೋಬೇಕು. ಸೊ ಇವಾಗ ನಾನೇನು ಕಾಪರ್ ಜರಿ ತೊಗೊಂಡಿದ್ನಲ್ಲ ಥ್ರೆಡ್ಡು, ಅದು ಥ್ರೆಡ್ ಟೈ ಮಾಡೋದಕ್ಕೆ ಅಂತ ನಾವು ಬಳಸುವಂಥದ್ದು. ಅದನ್ನು ನೀಟಾಗಿ ಕುಚ್ಚಿನ ಮಧ್ಯದಿಂದ ಎಳ್ಕೋಬೇಕು. ಫಸ್ಟ್ ನಾನಿಲ್ಲಿ ಯಾವ ಗೋಲ್ಡ್ ಕಲರು ನಿಮಗೆ ಸಿಗುತ್ತೆ ಇದು ಟೈ ಮಾಡೋದು. ನಾನಿಲ್ಲಿ ಕಾಪರ್ ಜರಿ ಇರೋದ್ರಿಂದ ಸ್ಯಾರಿಲಿ, ಸೊ ಅದಕ್ಕೋಸ್ಕರ ನಾನು ಕಾಪರ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ. ಗೋಲ್ಡ್ ಕಲರ್ ಸಿಗುತ್ತೆ, ನೀವು ಗೋಲ್ಡ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ ಥ್ರೆಡ್ಡಿಂದ ನಾಟ್ನ ಹಾಕ್ಕೊಳ್ತಾ ಬರಬೇಕು, ಅಂದರೆ ಗಂಟುಗಳನ್ನ ಹಾಕ್ಕೊಳ್ತಾ ಬರಬೇಕು. 2 ಅಥವಾ 3 ನಾಟಸ್ನ ಹಾಕ್ಕೋಬೇಕಿಲ್ಲಿ. ಸೊ ಲಾಸ್ಟಿಗೆ ಏನು ಮಾಡಬೇಕು, 3 ನಾಟ್ಸ್ ಆದಮೇಲೆ ಏನು ನಾವು ಕುಚ್ಚು ಹಾಕಿದ್ದೀವಲ್ಲ ಇವಾಗ, ಅದು ನೀಟಾಗಿ ಕೂರಬೇಕು. ಅಂದರೆ ಬಿಚ್ಚಬಾರ್ದು ನಾವು ಹಾಕಿರೋ ನಾಟ್ ಅಂತಂದರೆ. ನೀಟಾಗಿ ಮಧ್ಯದಿಂದ ಅದನ್ನು ಈ ರೀತಿ ಒಳಗಡೆ ಎಳ್ಕೋಬೇಕು. ಸೊ ದಟ್ ನಿಮಗೆ ಕುಚ್ಚು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಆ್ಯಂಡ್ ನೀಟಾಗೂ ಕೂಡ ಕೂರುತ್ತೆ. ಸೊ ಇಲ್ಲಿ ಆವಾಗ ಈ ನಾಟ್ ಹಾಕಾದ್ಮೇಲೆ ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಅನ್ನೋದನ್ನ ನೋಡಿ ನೀಟಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಸ್ಟಾರ್ಟಿಂಗ್ ದೊಡ್ಡ ಕತ್ರಿಲಿ ಕಟ್ ಮಾಡೋಕ್ಕೆ ಈಸಿ ಆಗಲ್ಲ ಅಂತ ಇದ್ದರೆ ಸ್ಮಾಲ್ ಸೀಸರ್ಸ್ ಬರುತ್ತೆ. ಅಂದರೆ ಬಟ್ಟೆ ಕಟ್ಟರು, ಥ್ರೆಡ್ ಕಟ್ಟರ್ಸಿಂದೇ ಬರುತ್ತೆ. ಅದು ನೆಕ್ಸ್ಟ್ ವೀಡಿಯೋ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ನನಗಿದು ಕಂಫರ್ಟಬಲ್ ಅಂತ ನಾನು ಅದೇನು ತೊಗೊಳಕ್ಕೆ ಹೋಗಿಲ್ಲ. ಈ ರೀತಿ ನಾನು ಇಲ್ಲಿ ತೊಗೊಂಡಿರೋದು 1 ಇಂಚ್ ಕುಚ್ಚನ್ನ ಮಾಡ್ತಾಯಿದ್ದೀನಿ. ತೀರಾ ಬೇಬಿ ಕುಚ್ಚಾಗಬಾರ್ದು, ತೀರಾ ಉದ್ದ ಕುಚ್ಚಾಗಬಾರ್ದು, ಮೀಡಿಯಮ್ ಆಗಿರಬೇಕು ಅಂತ ನಾನು ಈ ಸೈಜ್ನ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಒಂದು ನೋಡ್ಕೋಬೋದು ನೀವು, ಈ ಕಲಿತೆ ಅಂದರೆ ಆರಾಮ್ಸೆ ನೀವು ದುಡ್ಡನ್ನ ಸೇವ್ ಮಾಡ್ಬೋದು. ನಿಜ, ಟ್ರಸ್ಟ್ ಮೀ, ಏನಿಲ್ಲ ಅಂದರೂ 1 ಅವರ್ ಒಳಗೆ ಮುಗ್ದೋಗುತ್ತೆ. ನೀವು ಥ್ರೆಡ್ ಎಲ್ಲ ಪೋಣಿಸಿ ಇಟ್ಕೊಂಡ್ರೆ ನೋಡಿ ಈ ರೀತಿ ಗಂಟಾಗ್ಬಿಡುತ್ತೆ. ನೀವು ನೀಟಾಗಿ ನೋಡ್ಕೊಂಡು ಥ್ರೆಡ್ನ
ಯೂಸ್ ಮಾಡಬೇಕು. ಇವಾಗ ನಾವು ಫಸ್ಟ್ ಏನು ಮಾಡಿದ್ವಿ, ಸ್ವಲ್ಪ ಉದ್ದನೇ ಬಿಟ್ಕೊಂಡಿದ್ವಿ, ಬಿಕಾಸ್ ನಾವು ಕೆಳಗಡೆ ಗಮ್ ಹಚ್ಚಿದ್ವಿ ದಾರಕ್ಕೆ, ಅದೆಲ್ಲೂ ಬಿಟ್ಕೋಬಾರ್ದು ಅಂತ. ಸೊ ಇವಾಗ ನಾವೇನು ಮಾಡ್ತಾಯಿದ್ದೀವಿ, ಕೆಳಗಿಂದು ಅಂದರೆ ನೋಡಿ ಈ ರೀತಿ ಮೇಲೆಲ್ಲ ಥ್ರೆಡ್ ಬಂದಿರುತ್ತೆ, ಅದನ್ನು ನೀಟಾಗೆಲ್ಲ ಎಳ್ಕೊಂಡು ಅದನ್ನು ನಾಟ್ ಹಾಕಬೇಕು. ಕೆಳಗಡೆದು ಕೂಡ ಜಾಸ್ತಿ ಥ್ರೆಡ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಅಂದರೆ ಅದು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ, ಅದಕ್ಕಿಂತ ನೆಕ್ಸ್ಟ್ ಒಂದು ಸ್ವಲ್ಪ 1-3 ಸೆಂಟಿಮೀಟರ್ ವೇಸ್ಟ್ ಆದರೆ ನಡೆಯುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಥ್ರೆಡ್. ಸೊ ಈ ರೀತಿ ಮತ್ತೆ ನಾಟ್ ಹಾಕಬೇಕು. ನಾಟ್ ಹಾಕಿ ಮಧ್ಯದಿಂದ ಏನು ಮಾಡಬೇಕು, ನಾಟ್ನ ಟೈ ಅಪ್ ಮಾಡಬೇಕು. ಸೊ ಇದನ್ನು ನೀವು ವಿತಿನ್ 1 ಅವರ್ ಮಾಡ್ಕೋಬೋದು, ಮನೇಲೇ ಕೂತ್ಕೊಂಡು ಮಾಡ್ಕೋಬೋದು. ಹೊಸಬ್ರಿಗೆ ಇದು ಈಸಿಯಾಗಿರೋಂಥ ಮೆಥಡು ಕುಚ್ಚನ್ನ ಹಾಕ್ಕೊಳ್ಳೋದಕ್ಕೆ. ನಾನು ಕೂಡ ಯಾವುದೇ ಕ್ಲಾಸಸ್ಸಿಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ನಾನು ಕೂಡ ಹೀಗೆ ಮೊಬೈಲಲ್ಲಿ ನೋಡ್ಕೊಂಡು ಕುಚ್ಚು ಹಾಕೋದು ಹೇಗೆ ಅಂತ ಕಲ್ತಿರೋದು. ಸೊ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಮೇಲೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಈ ರೀತಿ ಲಾಸ್ಟಿಗೆ ಕಟ್ನ ಮಾಡಬೇಕು. ಸ್ಟಾರ್ಟಿಂಗ್ ನೀವೇನು ಮಾಡಿ ಅಂದರೆ, ಒಂದು ಥ್ರೆಡ್ ಕಲರ್ ತೊಗೊಂಡ್ರಿ ಅಂದರೆ ಒಂದು ಸೀರೆಗೆ 6 ಬಂಚಸ್ ಆಫ್ ಇದು ಬೇಕಾಗುತ್ತೆ, ದಾರ ಥ್ರೆಡ್ಸ್ ಬೇಕಾಗುತ್ತೆ, ಎಳೆಗಳು. ಸೊ ಅದನ್ನು ನೀವು ಸ್ಟಾರ್ಟಿಂಗೇ ಮಾಡಿ ಇಟ್ಕೊಂಡ್ರಿ ಅಂದರೆ ನಿಮಗೆ ಬೇಗ ಬೇಗ ಹಾಕೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ನಿಮಗೆ ಸ್ವಲ್ಪ ಉದ್ದ ಕಟ್ ಮಾಡಿದ್ದೀನಿ ಅಂತ ಅನಿಸಿದ್ರೆ ಫಸ್ಟ್ ಕುಚ್ಚಿರುತ್ತಲ್ಲ, ಸೊ ಅದೇ ಈಕ್ವಲ್ ನೀವು ಕಟ್ ಮಾಡ್ಕೋಬೋದು. ಆ ಕುಚ್ಚು ಹಾಕಿದ ತಕ್ಷಣವೇ ಕಟ್ ಮಾಡ್ಕೋಬೋದು, ಅಥವಾ ನೀವು ಲಾಸ್ಟಿಗೂ ಕೂಡ ಎಲ್ಲ ಈಕ್ವಲ್ ಸೈಜ್ ಬರೋಂಗೆ ಕಟ್ ಮಾಡ್ಕೋಬೋದು. ಲಾಸ್ಟಿಗೆ ಏನಾಗುತ್ತೆ, ಒಂದು ಸಣ್ಣ ಇರುತ್ತೆ, ಒಂದು ದೊಡ್ಡ ಇರುತ್ತೆ ಕುಚ್ಚು. ಸೊ ಅದು ಈಕ್ವಲ್ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗಿಂದನೇ ಕಟ್ ಮಾಡ್ಕೊತ ಹೋದರೆ ನಿಮಗೆ ಬೆಸ್ಟ್ ಸಿಗುತ್ತೆ ಕುಚ್ಚು. ಸೊ ದ್ಯಾಟ್ ನೀವು ಅದು ಏರುಪೇರು ಆಗೋಲ್ಲ, ತೀರಾ ಶಾರ್ಟ್ ಕಟ್ ಮಾಡಿರ್ತೀವಿ ಕೆಲವೊಂದು ಸಲ. ಸೊ ಅದೇನಾಗುತ್ತೆ ಅಂತಂದರೆ ಲಾಂಗ್ ಅಂದರೆ ಸ್ಯಾರಿ ಫುಲ್ ಆಗ್ದಾಗ ಕುಚ್ಚು ಅದು ಕವರ್ ಆಗುತ್ತೆ. ಸೊ ಆ ಹೈಟಿಗೆ ಎಲ್ಲದನ್ನೂ ರೆಡ್ಯೂಸ್ ಮಾಡೋದು ತಪ್ಪು. ಈ ಯಾವುದು ದೊಡ್ಡದಿರ್ತದಲ್ಲ ಸ್ವಲ್ಪ ಅದನ್ನು ಶಾರ್ಟ್ ಮಾಡ್ಕೊಂಬಂದರೆ ಫಸ್ಟ್ ಕುಚ್ಚು ಏನು ಹಾಕಿರ್ತೀವಲ್ಲ ಅದು ಕರೆಕ್ಟ್ ಸೈಜ್ ಇರುತ್ತೆ ನಮಗೆ. ಸೊ ಆ ಕುಚ್ಚು ಸೈಜಿಗೆ ನಾವೇನು ಮಾಡ್ತಾ ಹೋಗಬೇಕು, ಇಲ್ಲಿ ಕಟ್ ಮಾಡ್ಕೊತ ಹೋಗಬೇಕು. ಆವಾಗ ಈಸಿ ಆಗುತ್ತೆ, ಕುಚ್ಚು ಕೂಡ ನೀಟಾಗಿ ಕಾಣುತ್ತೆ. ಸ್ವಲ್ಪ ಶಾರ್ಟಾಗಿ ಕಟ್ ಮಾಡಿದ್ರಿ, ಎಲ್ಲೋ ಒಂದೊಂದು ಶಾರ್ಟಾಗಿ ಕಟ್ ಮಾಡಿದ್ರಿ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ನೀಟಾಗಿ ಕಾಣಿಸುತ್ತೆ ನಮಗೆ. ಲಾಸ್ಟ್ ಕುಚ್ಚು ಏನು ಫಿನಿಶಿಂಗ್ ಬರುತ್ತಲ್ಲ, ಸೊ ಆವಾಗ ಈಕ್ವಲಾಗೆ ಕಾಣುತ್ತೆ. ಬಿಕಾಸ್ ನಾವು ಕುಚ್ಚನ್ನ ತೀರಾ ದೂರ ಹಾಕಲ್ಲ, ಓಕೆನಾ. 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಹಾಕೋಣ ಕುಚ್ಚಲ್ಲ ಇದು. ಸೊ 1 ಸೆಂಟಿಮೀಟರ್ ಒಂದು ಕುಚ್ಚು ಹಾಕ್ತಾ ಇರೋದು ನಾನಿಲ್ಲಿ. ಅದಕ್ಕೇನ ತೀರಾ ಹತ್ರನೂ ಕೂಡ ನೀವು ಹಾಕೋಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ ಹತ್ರ ಹಾಕ್ಕೊಂಡ್ರೆ. ಅದನ್ನು ಒಂದು ಸಲ ನಾನು ಮಾಡಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಸೀರೀಸಲ್ಲಿ ನಿಮಗೆ ಕ್ರೋಶಾದಲ್ಲಿ ಹೇಗೆ ಹಾಕೋದು ಅಂತಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ, ನೀಟಾಗಿ ಹೇಳ್ಕೊಡ್ತೀನಿ. ಕ್ರೋಶಾದಲ್ಲಿ ಹೇಗೆ ಹಾಕಬೇಕು ಕುಚ್ಚನ್ನ ಈಸಿಯಾಗಿ ಮನೇಲಿ ಹಾಕ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ಸುಮ್ಮನೆ ದುಡ್ಡು ಕೊಟ್ಟು ಹಾಕಿಸ್ಕೊಳ್ಳೋ ಬದಲು ನೀವೇ ಟೈಮ್ ಪಾಸ್ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಒಂದು ಸೀರೆ ಇಟ್ಕೊಳ್ಳಿ ವೇಸ್ಟ್ ಆಗಿರೋದು, ಅಥವಾ ಲೈಕ್ ನಾರ್ಮಲ್ ಸೀರೆ ಇಟ್ಕೊಂಡು ಅದಕ್ಕೆ ಕುಚ್ಚು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ನೀವು ಈಸಿಯಾಗಿ ಕಲಿಬೋದು. ನೋಡ್ತಾ ಇರ್ಬೋದು ನಾನಿಲ್ಲಿ 2 ಬ್ಲೂ ಕಲರ್ ಹಾಕಿದ್ದೀನಿ ಆ್ಯಂಡ್ 1 ಪಿಂಕ್ ಕಲರ್ ಹಾಕಿದ್ದೀನಿ. ಪಿಂಕ್ ಕಲರ್ ಯಾಕೆ ಒಂದು ಹಾಕಿದ್ದೀನಿ ಅಂತ ಅಂದರೆ, ನಮ್ಮದೇನು ಸೆರಗಿದೆ ಪೂರಾ ಅದು ಪಿಂಕ್ ಕಲರೇ ಇರೋದು. ನಾನು ಪಿಂಕ್ ಟು ಬ್ಲೂ ಟು ಹಾಕ್ತಾ ಹೋದರೆ ಏನಾಗುತ್ತೆ, ಸ್ವಲ್ಪ ಆಡಾಗಿ ಕಾಣಿಸುತ್ತೆ ಕಲರ್. ನೀವು ಕಲರ್ ಕಾಂಬಿನೇಷನ್ ತೊಗೋಬೇಕಾದ್ರೂ ಅಷ್ಟೇ ತುಂಬಾ ಗಮನ ಇಟ್ಟು ನೀವು ಸ್ಯಾರಿ ಕುಚ್ಚು ಮಾಡಬೇಕಾದ್ರೆ ಕಲರ್ ಕಾಂಬಿನೇಷನ್ನ ತೊಗೋಬೇಕು. ನಾನು ಅದೇ ಪಿಂಕ್ ಕಲರ್ 2 ತೊಗೊಂಡಿದ್ದೆ ಅಂದರೆ ಆಡಾಗಿ ಕಾಣಿಸ್ತಿತ್ತು. ಸೊ ಇವಾಗ ನೋಡ್ತಾ ಇರ್ಬೋದು 40 ಅಲ್ಲ 80% ಮುಗ್ದಿದೆ ನಂದು ಕುಚ್ಚು. ಇವಾಗ ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ಸಖತ್ತಾಗಿ ಬಂದಿದೆ ಮಾತ್ರ ಕುಚ್ಚು. 2 ಬ್ಲೂ ಕಲರ್ 1 ಪಿಂಕ್ ಕಲರ್ ಹಾಕಿದ್ರಿಂದನೇ ಇಷ್ಟು ನೀಟಾಗಿ ಕಾಣಿಸ್ತಿದೆ. ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ಕೂಡ ನೀವು ಟ್ರೈ ಮಾಡಿ ಮನೇಲಿ, ಹೇಗೆ ಬಂತು ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ.